KTV ವೀಕ್ಷಕರಿಗೆ ನಮಸ್ಕಾರಗಳು. A1 KTV ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಮಾತಾ ಲಲಿತಾ ನಾಗೇಶ್ವರಿ ದೇವಾಲಯದ 23ನೇ ವಾರ್ಷಿಕೋತ್ಸವ. ವಾರ್ತೆಗಳ ವಿವರ. ಕೋಲಾರ ನಗರದ ಚಿಕ್ಕಬಳ್ಳಾಪುರ ರಸ್ತೆ ಗಲ್ಪೇಟ್ ಪೊಲೀಸ್ ಠಾಣೆ ಮುಂಭಾಗ ಇರುವ ಸಾರಿಗೆ ನಗರದಲ್ಲಿರುವ ಶ್ರೀ ಮಾತಾ ಲಲಿತಾ ನಾಗೇಶ್ವರಿ ದೇವಾಲಯದ 23ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸೋಮವಾರ ಮತ್ತು ಮಂಗಳವಾರ 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು. ಈ 2 ದಿನಗಳು ನಡೆದ ಕಾರ್ಯಕ್ರಮದಲ್ಲಿ ಸೋಮವಾರ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಗೋಪೂಜೆ, ಮಹಾಮಂಗಳಾರತಿ, ಸ್ವಸ್ತಿವಾಹನ, ಋತ್ವಿಗ್ರಹಣ, ಪಂಚಗವ್ಯ ಮೇಳನ, ಕಂಕಣ ಧಾರಣೆ, ಶಂಕುಸ್ಥಾಪನೆ, ಪೂಜೆ, ಹೂವಿನ ಅಲಂಕಾರ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಸಂಜೆ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮಂಗಳವಾರ ಬೆಳಿಗ್ಗೆ 6 ಗಂಟೆಯಿಂದ ಶ್ರೀ ಮಹಾಗಣಪತಿ ಪೂಜೆ, ಕಲಶ ಪೂಜೆ, ಶ್ರೀ ಲಲಿತಾ ಸಹಸ್ರನಾಮ ಹೋಮ, ಪೂರ್ಣಾಹುತಿ, ಮೂಲ ವಿಗ್ರಹಗಳಿಗೆ ಕುಂಭಾಭಿಷೇಕ, ಅರ್ಚನೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಹಾಗೂ ಮಹಾಪ್ರಸಾದ, ಅನ್ನದಾನ ವಿನಿಯೋಗ, ಅಮ್ಮನವರ ಉತ್ಸಾಹ ಮೂರ್ತಿಯ ನಗರ ಪ್ರದಕ್ಷಿಣೆ, ಮಹಾಮಂಗಳಾರತಿ, ಶಯನೋತ್ಸವ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಅವರ ಹರಕೆಗಳನ್ನು ಈಡೇರಿಸಿಕೊಂಡು ದೇವಿಯ ಆಶೀರ್ವಾದ ಪಡೆದುಕೊಂಡು ಶ್ರೀ ಪ್ರಸಾದವನ್ನು ಸ್ವೀಕರಿಸಿದರು. ದೇವಸ್ಥಾನದ ವಾರ್ಷಿಕೋತ್ಸವ ಮಾಡಲು ಸಹಕರಿಸಿದ ನಾರಾಯಣಸ್ವಾಮಿ, ಸತೀಶ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಭಕ್ತರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ವರದಿ ಸೈಯದ್ ಪರ್ವೀಜ್ ಅಹಮದ್. ಈ ಹುತ್ತದಲ್ಲಿ ನಾಗದೇವತೆ ಪ್ರತ್ಯಕ್ಷವಾಗಿ ಕಾಣಿಸಿ ಇಲ್ಲಿ ಆಶೀರ್ವಾದ ಕೊಡ್ತಾ ಇದ್ದಾರೆ. ಇದು 23ನೇ ವರ್ಷದ ವಾರ್ಷಿಕೋತ್ಸವ ಅಲ್ಲ, ಪ್ರತಿ ವರ್ಷವೂ ವಿಜೃಂಭಣೆಯಾಗಿ ನಡೀತಕ್ಕಂಥ ಕಾರ್ಯಕ್ರಮ. ಇಲ್ಲಿ ಸಹಸ್ರಾರು ಭಕ್ತಾದಿಗಳು ಎಷ್ಟೋ ದೂರದಿಂದ ಬಂದು ತಾಯಿ ಆಶೀರ್ವಾದ ತಗೊಂಡು ಅಲ್ಲಿ ಅವ್ರದ್ದು ಏನು ಕೋರಿಕೆ ಇತ್ತಲ್ಲ ಅವೆಲ್ಲ ನೆರವೇರಿದ್ದಾದ್ಮೇಲೆ ಇಲ್ಲಿ ಬಂದು ಅವರ ದರ್ಶನ ಹರಕೆಯನ್ನು ತೀರಿಸಿಕೊಂಡಿರ್ತಾರೆ. ಇನ್ನು ಇಲ್ಲಿ ಸಾರಿಗೆ ನಗರದಲ್ಲಿ ಎಲ್ಲ ಥರದ ಬಂಧು ಬಾಂಧವರು, ಎಲ್ಲ ಧರ್ಮದವರು ಎಲ್ಲರೂ ಸೇರಿ ಪ್ರತಿ ವರ್ಷವೂ ಸಂಜೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಬೆಳಗ್ಗೆ ದೇವರ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಇಲ್ಲಿ ಅನ್ನ ಸಂತರ್ಪಣೆ ಮತ್ತು ತೀರ್ಥೋತ್ಸವ ಯೋಗ ಯಥೇಚ್ಛವಾಗಿ ನಡೀತದೆ. ನಾವು ಎಷ್ಟು ಪ್ರಸಾದ ಮಾಡೋದು ಕೂಡ ಅದು ಖಾಲಿ ಆಗುತ್ತದೆ, ಭಕ್ತಾದಿಗಳಿಗೆ ಕಡಿಮೆನೇ ಬರ್ತದೆ. ಆದರೂ ಕೂಡ ನಾವು ನಿರೀಕ್ಷೆ ಮಾಡಿರಲ್ಲ ಅಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಂತ ಹೇಳ್ಬಿಟ್ಟು. ಇದು ತುಂಬ ಚೆನ್ನಾಗಿರೋ ಅಂದರೆ ತುಂಬ ಪುಣ್ಯ ಇರ್ತಕ್ಕಂಥ ಕ್ಷೇತ್ರ. ಎಲ್ಲರೂ ದಯವಿಟ್ಟು ಇಲ್ಲಿ ಭೇಟಿ ಮಾಡಿ ಅವ್ರ ತಾಯಿ ಆಶೀರ್ವಾದಕ್ಕೆ ಪಾತ್ರರಾಗಬೇಕು.